ಈ ಕಾಲದಲ್ಲಿ ಎಲ್ಲ ಇನ್ಫ್ಲುಯೆನ್ಸಸ್ಗಳು ದುಡ್ಡು ಹೇಗೆ ಮಾಡೋದು ಅಂತ ಹೇಳ್ತಾರೆ. ಆದರೆ ಆ ದುಡ್ಡನ್ನ ಹೇಗೆ ಕಳ್ಕೊತಿದಾರಲ್ಲ ಅದನ್ನ ಯಾರು ಹೇಳಲ್ಲ. ಇವತ್ತು ನಾನು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಜನ ಯಾಕೆ ದುಡ್ಡು ಕಳ್ಕೊತಾ ಇದ್ದಾರೆ, ಏನಕ್ಕೆ ಜನ ಸ್ಟಾಕ್ ಮಾರ್ಕೆಟಿಗೆ ಬರೋದಕ್ಕೆ ಎದುರ್ಕೋತಾ ಇದ್ದಾರೆ. ಈಗಲೂ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಗ್ಯಾಂಬ್ಲಿಂಗ್ ಅಂತಾನೆ ಗೊತ್ತಿರೋದು. ಇದನ್ನೆಲ್ಲ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಜನ ಎಲ್ಲಿ ಎಡುತ್ತಾ ಇದ್ದಾರೆ, ಏನಕ್ಕೆ ಜನ ದುಡ್ಡು ಕಳ್ಕೊತಾ ಇದ್ದಾರೆ ಅನ್ನೋದನ್ನ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಫಾಲೋ ಮಾಡಿ. ಸೊ ನಿಮಗೆ ಡೈಲಿ ಅಪ್ಡೇಟ್ಸ್ ಬರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೊ ಅದನ್ನ ಹೋಗಿ ಕ್ಲಿಕ್ ಮಾಡಿ ಡೈಲಿ ನ್ಯೂಸ್ ಮತ್ತು ಅಪ್ಡೇಟ್ಸಿಗೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ನಾವು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಇಲ್ಲಿ ನಾವು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ನಿಮಗೆ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಸೊ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ನ್ಯೂಸ್ ಅಪ್ಡೇಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ನಾನು ಮುಂಚೆ ನಿಮ್ಗೆ ಹೇಳಿದಾಗೆ ಎಲ್ಲರೂ ನಿಮಗೆ ಇನ್ಫ್ಲುಯೆನ್ಸಸ್ಗಳು ದುಡ್ಡು ಹೇಗೆ ಮಾಡೋದು, ಸ್ಟಾಕ್ ಮಾರ್ಕೆಟ್ ಅಂದರೆ ಹೇಗೆ ಅಂತ ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ. ಆದರೆ ಅಲ್ಲಿ ದುಡ್ಡು ಯಾರು ಕಳ್ಕೊತಿದ್ದಾರೆ, ಏನಕ್ಕೆ ಕಳ್ಕೊತಿದ್ದಾರೆ, ಹೊಸೊಬ್ರು ಬಂದಿದ್ರೆ ಅದರಲ್ಲೂ ಯೂತ್ಸ್ ಏನಕ್ಕೆ ದುಡ್ಡು ಕಳ್ಕೊತಿದ್ದಾರೆ ಅಂತ ಯಾರು ನಿಮಗೆ ಹೇಳಲ್ಲ. ಸೊ ಇವತ್ತು ನಾನು ನಿಮಗೆ ಅದು ಹೇಳ್ತೀನಿ. ನಾನು ನಿಮಗೆ 5 ಮೇಜರ್ ಮಿಸ್ಟೇಕ್ಸ್ಗಳು ಹೇಳ್ತೀನಿ. ಅಂದರೆ 5 ಮೇಜರ್ ಮಿಸ್ಟೇಕ್ಸ್ಗಳು ಮಾಡ್ತಿರೋಂತಹದ್ದು. ಅದಕ್ಕಿಂತ ಮುಂಚೆ ಸೆಬಿ ರಿಪೋರ್ಟ್ ಪ್ರಕಾರ 95% ಜನ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊತಾರೆ. ನೀವು ಯೋಚನೆ ಮಾಡಿ, 95% ಜನ ಅಂದರೆ 100ರಲ್ಲಿ 95%, 1950 ಜನ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊತಾರೆ. ಸೊ 95% ಅಂತ ಹೇಳಿದ್ರೆ ಎಷ್ಟು ಆಗೋಯ್ತು. ಸೊ ಅದ್ರಲ್ಲಿ ಮಾಡ್ತಿರೋದೇ 5% ಜನ ಮಾತ್ರ ದುಡ್ಡು. ಯಾರು ಇಮಿಡಿಯೇಟಾಗಿ ದುಡ್ಡು ಮಾಡಬೇಕು ಅಂತ ಬರ್ತಾರಲ್ವಾ, ಅವ್ರು ಪಕ್ಕಾ ದುಡ್ಡು ಕಳ್ಕೊತಾರೆ. ಸೊ ಅದು ನಥಿಂಗ್ ಬಟ್ ಗ್ಯಾಂಬ್ಲಿಂಗ್. ಸೊ ನಾನು ನಿಮಗೆ ಮುಂಚೆ ಹೇಳಿದ ಹಾಗೆ 5 ಮೇಜರ್ ಮಿಸ್ಟೇಕ್ಸ್ ನಾನು ನಿಮಗೆ ಹೇಳ್ತೀನಿ ಇವಾಗ. ಮಿಸ್ಟೇಕ್ ನಂಬರ್ 1, ಬೇಗ ಹಣ ಮಾಡಬೇಕು, ಇನ್ಸ್ಟೆಂಟ್ ಮನಿ, ದುಡ್ಡು ಬೇಗ ಮಾಡಿಬಿಡ್ಬೇಕು ಅಂತ ತುಂಬ ಜನ ಬರ್ತಾರೆ ಸ್ಟಾಕ್ ಮಾರ್ಕೆಟಿಗೆ. ಸೊ ಅವ್ರುಗಳು ದುಡ್ಡನ್ನ ಕಳ್ಕೊತಾರೆ. ಹೇಗೆ ಕಳ್ಕೊತಾರೆ? ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಸ್ಟಾಕ್ ಮಾರ್ಕೆಟಿಗೆ ಬಂದು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಫಾರ್ ಎಕ್ಸಾಂಪಲ್ 1 ಲಕ್ಷ ದುಡ್ಡು ತರ್ತಾರೆ. 1 ಲಕ್ಷ ದುಡ್ಡು ತಂದಮೇಲೆ ಅವ್ರಿಗೆ ಆ 1 ಲಕ್ಷ ವಿತಿನ್ 10 ಡೇಸ್ ಅಥವಾ ವಿತಿನ್ ಮಂತ್ ಒಳಗೆ 2 ಲಕ್ಷ ಆಗ್ಬಿಡ್ಬೇಕು. ಸೊ 1 ಲಕ್ಷ ಇದ್ದು ಡಬಲ್ ಆಗಬೇಕು. ಸೊ ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಬಂದು ಏನು ಮಾಡ್ತಾರೆ, ಎಲ್ಲ ಹೋಗಿ F&O ಆಡ್ತಾರೆ, ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಆಡ್ತಾರೆ. ಸೊ ಅಲ್ಲಿ ಮಿಸ್ಟೇಕ್ಸ್ ಮಾಡಿ ದುಡ್ಡನ್ನ ಕಳ್ಕೊತಾರೆ. ನಾನು ನಿಮಗೆ ಮುಂಚೆ ಹೇಳಿದಾಗೆ, ನೀವು ಯಾವುದೇ ಬ್ಯಾಂಕ್ನಲ್ಲಿ ಹೋಗಿ ನಿಮ್ಮ ಹಣ, ನೀವು ಏನು ಸೇವಿಂಗ್ಸ್ ಮಾಡಿರ್ತೀರಲ್ಲ, ನಿಮ್ಮ ಹಣನ ನೀವು ಕೂಡಿಡಬೇಕು ಅಂತ ಹೇಳಿದ್ರೆ FD ಓಪನ್ ಮಾಡ್ತೀರಾ, ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಹಣ ಇಡ್ತೀರಾ. ನಿಮ್ಮ 1 ಲಕ್ಷ ದುಡ್ಡು ಏನಾದರೂ ಫಾರ್ ಎಕ್ಸಾಂಪಲ್ ಹಣ ಇಟ್ಟರೆ, ಆ 1 ಲಕ್ಷಕ್ಕೆ ಬ್ಯಾಂಕ್ನವ್ರು ನಮಗೆ 6.5 ಇಂದ 7% ತನಕ ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ. ಸೊ 7% ಅಂತ ತಗೊಂಡ್ರು 1 ಲಕ್ಷಕ್ಕೆ 7,000 ಇಂಟ್ರೆಸ್ಟ್. ಆ 7,000ಕ್ಕೆ ನೀವು ಎಷ್ಟು ದಿನ ವೆಯ್ಟ್ ಮಾಡ್ತೀರಾ? 1 ವರ್ಷ 365 ದಿನ ನೀವು ವೆಯ್ಟ್ ಮಾಡಲೇಬೇಕು. ಸೊ ಅದೇ ಸ್ಟಾಕ್ ಮಾರ್ಕೆಟಿಗೆ ಬಂದಮೇಲೆ ಅದೇ 1 ಲಕ್ಷಕ್ಕೆ 1 ಲಕ್ಷ ನೀವು ವಿತಿನ್ 1 ವೀಕಲ್ಲಿ ಮಾಡಬೇಕು ಅಥವಾ ವಿತಿನ್ 1 ಮಂತಲ್ಲಿ ಮಾಡಬೇಕು. ಹೇಗಾಗುತ್ತೆ ಅದು ನೀವೇ ಯೋಚನೆ ಮಾಡಿ. ಇಲ್ಲಿ ನಾನು ನಿಮಗೆ ಟಿಪ್ಸ್ ಹೇಗೆ ಅಂದರೆ ದುಡ್ಡು ಹೇಗೆ ಕಳ್ಕೋಬಾರ್ದು ಅನ್ನೋದನ್ನ ಹೇಳ್ಬೋದು. ಆದರೆ ದುಡ್ಡನ್ನ ಕಳ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿರುತ್ತೆ. ನೀವು ಅಷ್ಟು ದಿನ ಏನು ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರ್ತೀರಲ್ಲ, ಆ ದುಡ್ಡನ್ನ 1 ಸೆಕೆಂಡಲ್ಲಿ ಕಳ್ಕೊಬೋದು. ಏನು ಹೇಳಿ, 1 ಸೆಕೆಂಡ್ ಸಾಕು ಕಳ್ಕೊಳ್ಳೋದಕ್ಕೆ. ಅದನ್ನ ಸೇವ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು ಅಲ್ವಾ? ನಾನು ನಿಮ್ಗೆ ಅದೇ ಹೇಳೋದು. ಸೊ ಇಮಿಡಿಯೇಟ್ ಇನ್ಸ್ಟೆಂಟ್ ಮನಿ ಮಾಡಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಬರಬೇಡಿ. ಸ್ಟಾಕ್ ಮಾರ್ಕೆಟು ತುಂಬ ಅದ್ಭುತವಾದ ಜಾಗ. ಅಂದರೆ ನೀವು ರಿಸರ್ಚ್ ಮಾಡಬೇಕು, ನೋಡಬೇಕು, ಯೋಚನೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮಾಗಿ ನೀವು ವೆಯ್ಟ್ ಮಾಡಬೇಕು. ಲಾಂಗ್ ಟರ್ಮ್ ವೆಯ್ಟ್ ಮಾಡಿ ದುಡ್ಡು ಮಾಡ್ತೀರಾ. ಸೊ ನೀವು ಇಂಟ್ರಾಡೇ ಆಡಿಕೊಂಡು
ದುಡ್ಡು ಮಾಡ್ತೀನಿ ಅಂತ ಬಂದರೆ ಅದು ಆಗದೆ ಇರೋ ಕೆಲಸ. ನೀವೇನೇ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವಲ್ಲೊಂದು ಶಿಸ್ತು ಅಂದರೆ ಒಂದು ಡಿಸಿಪ್ಲಿನ್ ಆಗಿ ಏನು ಮಾಡ್ತಿರಲ್ಲ ಅವಾಗ ನೀವು ದುಡ್ಡು ಮಾಡ್ಬೋದು. ಒಂದು ಡಿಸಿಪ್ಲಿನೇ ಇಲ್ಲ ಅಂತ ಹೇಳಿದ್ರೆ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ದುಡ್ಡು ನಿಮ್ಮ ಕೈಲಿರುತ್ತೆ. ಸೊ ಆ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಿ. ಮಿಸ್ಟೇಕ್ ನಂಬರ್ 2, ಬ್ಲೈಂಡ್ ಇನ್ವೆಸ್ಟ್ ಮಾಡೋದು. ಬ್ಲೈಂಡಾಗಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾವುದೇ ಒಂದು ಆ್ಯಡ್ಸ್ ನೋಡೋದಾಗಿರ್ಬೋದು, ಟಿ ವಿಲಿ ಬರೋವಂಥ ಆ್ಯಡ್ಸು, ಅಥವಾ ಯಾರೋ ಒಬ್ರು ಇನ್ಫ್ಲೂಯೆನ್ಸಸ್ಗಳಿಂದ. ನಿಮ್ಮ ಹಣ ನಿಮ್ಮ ಜವಾಬ್ದಾರಿ. ನಿಮ್ಮ ಹಣನ ನೀವೇ ಸೇವ್ ಮಾಡಬೇಕು, ಬೇರೆ ಯಾರು ಬಂದು ಸೇವ್ ಮಾಡಲ್ಲ. ಸೊ ಯಾವುದೇ ಟಿ ವಿ ಆ್ಯಡ್ಸ್ ಆಗಿರ್ಬೋದು, ಯಾರೋ ಇನ್ಫ್ಲೂಯೆನ್ಸಸ್ಗಳು ಹೇಳ್ತಾರೆ ಅಂತ ಸುಮ್ಮನೆ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಮಾಡಬೇಡಿ. ಸೊ ಬರ್ತೀರಾ ಸ್ಟಾಕ್ ಮಾರ್ಕೆಟಿಗೆ ಬಂದು ಫಸ್ಟು ಒಂದು ರಿಸರ್ಚ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರಿಸರ್ಚ್ ಮಾಡಿ, ಕಂಪ್ನೀಸ್ ರಿಸರ್ಚ್ ಮಾಡಿ, ಅದರ ಲಾಸ್ಟ್ 5 ಇಯರ್ ರೆಕಾರ್ಡ್ಸ್ ತೆಗೀರಿ. ಪ್ರೀವಿಯಸ್ ರೆಕಾರ್ಡು, ಕ್ವಾರ್ಟರ್ಲಿ ಏನು ಪ್ರಾಫಿಟ್ ಮಾಡಿದೆ, ಅದ್ರ ಫ್ಯೂಚರ್ ಪ್ಲ್ಯಾನ್ ಏನು, ಅವರಿಗೆ ಕಾಂಪಿಟೇಟರ್ಸ್ ಯಾರು, ತುಂಬ ಇನ್ನೂ ಹಲವಾರಿದೆ. ಸೊ ಎಲ್ಲದನ್ನೂ ರಿಸರ್ಚ್ ಮಾಡಿ ಕೂತ್ಕೊಂಡು ಸೊ ಎಲ್ಲ ಕಂಪ್ನೀಸ್ಗಳನ್ನು ಕಂಪ್ಯಾರಿಸನ್ ಮಾಡಿ. ಸೊ ಯಾವ ಕಂಪ್ನಿ ಮೇಲೆ ನಾವು ಹಣ ಹೂಡಬೇಕು, ಸೊ ಯಾವುದ್ರ ಮೇಲೆ ಹಣ ಹೂಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಆಗುತ್ತೆ ಲಾಂಗ್ ಟರ್ಮಲ್ಲಿ ಅನ್ನೋದನ್ನ ಅನಲೈಸ್ ಮಾಡಿ. ಸೊ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು ನಂಬರ್ 2ನೇ ತಪ್ಪು ಮಾಡೋದು ಎಲ್ಲರೂ. ಹೊಸೊಬ್ರು ಯಾರು ಬರ್ತಾರಲ್ಲ, ಸುಮ್ಮನೆ ಯಾವುದೋ ಒಂದು ಕಂಪ್ನಿನ ಕೇಳಿರ್ತಾರೆ ಟಿ ವಿಲಿ ಯಾವುದ್ರಲ್ಲ, ಅಥವಾ ಅವರು ಯೂಸ್ ಮಾಡೋ ಪ್ರಾಡಕ್ಟ್ ಯಾವುದೋ ಒಂದು ಕಂಪ್ನಿ ನೋಡಿದ ತಕ್ಷಣ ಸುಮ್ಮನೆ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಈ ಕಂಪ್ನಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ಸೊ ಅದು ಮಾಡಬೇಡಿ, ಯಾಕೆಂದರೆ ಅದು ತಪ್ಪು. ಯಾಕಂದರೆ ಅದ್ರದ್ದು ಕ್ವಾರ್ಟರ್ಲಿ ರಿಪೋರ್ಟ್ಗಳು ತೆಗೀರಿ. ಅದ್ರ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇದೆಯಾ, ಅಥವಾ ಅದ್ರ ಸಾಲ ಇದೆಯಾ ಕಂಪ್ನಿಗೆ, ಪ್ರತಿಯೊಂದು ನೋಡಿ. ಅವ್ರ ಕಾಂಪಿಟೇಟರ್ಸ್ ಯಾರು, ಅದ್ರದ್ದು ಅಸೆಟ್ಸ್ ಏನಿದೆ, ಪ್ರತಿಯೊಂದು ಎಲ್ಲ ನೀವು ನೋಡಬೇಕು. ಸೊ ನೋಡಿ ರಿಸರ್ಚ್ ಮಾಡಿ ಆಮೇಲೆ ಅನಂತರ ಇನ್ವೆಸ್ಟ್ ಮಾಡಿ. ನಾನು ನಿಮಗೆ ಹೇಳೋದು, ಸೊ ಯಾವುದೋ ಒಂದು 30,000 ಸಂಬಳ ಕೊಡುವಂಥ XYZ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀರಾ. ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ 30 ದಿನ ಕೆಲಸ ಮಾಡ್ತೀರಾ ತಿಂಗಳಲ್ಲಿ. ಸೊ 30,000 ಸ್ಯಾಲ್ರಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ 1,000 ಸ್ಯಾಲ್ರಿ ಆಗಾಯ್ತು. ಸೊ 8ರಿಂದ 10 ಅವರ್ ಕೆಲಸ ಮಾಡ್ತೀರಾ ಆ 1,000 ದುಡಿಯೋದಕ್ಕೆ. ಸೊ ನಿಮ್ಮ ದುಡ್ಡನ್ನ ನೀವಿಲ್ಲಿ ಅದನ್ನ ಬೆಳೆಸ್ಕೋ ಹೋಗ್ಬೇಕು. ಅಂದ್ರೆ ಆ ದುಡ್ಡನ್ನ ಗ್ರೋ ಮಾಡಬೇಕು ಅಂತ ಬಂದಿರೋ ಟೈಮಲ್ಲಿ ನೀವು ಯಾಕೆ ಟೈಮ್ ಕೊಡಲ್ಲ? ಟೈಮ್ ಕೊಡಿ. ಸೊ ಕಂಪ್ನಿ ರಿಸರ್ಚ್ ಮಾಡಕ್ ಟೈಮ್ ಕೊಡಿ. ಅಲ್ಲಿ ಕಂಪ್ನಿಲಿ ನೀವು ಯಾವುದೋ ಒಂದು ಕಂಪ್ನಿ ನಿಮಗೆ ಸ್ಯಾಲ್ರಿ ಕೊಡ್ತಾ ಅಂತ ಹೇಳಿದ್ರೆ 8ರಿಂದ 10 ಅವರ್ ಒಂದು ದಿನಕ್ಕೆ ಕೆಲಸ ಮಾಡ್ತೀರಾ. ಸೊ ಇಲ್ಲಿ ಯಾಕೆ ನೀವು ರಿಸರ್ಚ್ ಮಾಡಲ್ಲ? ರಿಸರ್ಚ್ ಮಾಡಿ, ಅನಲೈಸ್ ಮಾಡಿ, ಯಾವ ಕಂಪ್ನಿ ಹೇಗಿದೆ, ಯಾವ ಕಂಪ್ನಿ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ರತಿಯೊಂದು ಅನಲೈಸ್ ಮಾಡಿ ಆಮೇಲೆ ಮಾಡಿ ಇನ್ವೆಸ್ಟ್ಮೆಂಟು. ಯಾರೋ ಒಬ್ರು ಹೇಳ್ತಾರೆ, ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ಸ್ಗಳು ಹೇಳ್ತಾರೆ, ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗೋದು, ಯಾರೋ ಒಂದು ಟಿ ವಿ ಆ್ಯಡ್ ನೋಡಿದೆ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗೋದು, ಯಾವುದೋ ಒಂದು ಟೆಲಿಗ್ರಾಮ್ ಚಾನಲ್ ನೋಡಿದೆ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗೋದು, ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಹಣ ನಿಮ್ಮ ಕೈಲಿರುತ್ತೆ. ಸೊ ದಯವಿಟ್ಟು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಮಿಸ್ಟೇಕ್ ನಂಬರ್ 3, 3ನೇ ಮಿಸ್ಟೇಕು ನಾನು ಹಿಂದೆ 2ನೇ ಮಿಸ್ಟೇಕ್ನಲ್ಲಿ ಹೇಳಿದಾಗೆ, ಇನ್ಫ್ಲೂಯೆನ್ಸರ್ಸ್ಗಳು ನಂಬೋದು, ಟಿಪ್ಸ್ ಕೊಡ್ತಾರಲ್ಲ ಅವ್ರನ್ನ ನಂಬೋದು, ಯೂಟ್ಯೂಬರ್ಸ್ ನಂಬೋದು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ನಂಬೋದು, ಟೆಲಿಗ್ರಾಮ್ ಚಾನಲ್ಸ್ಗಳನ್ನ ನಂಬೋದು. ಸೊ ಅಲ್ಲಿ ನಿಮ್ಗೆ ದುಡ್ಡು ಕೊಡೋದು, ಅವ್ರು ದುಡ್ಡು ಕೊಟ್ಟಾದ್ಮೇಲೆ ಅವ್ರು ನಿಮಗೆ ಕಾಲ್ಸ್ ಕೊಡೋದು, ಪ್ರತಿಯೊಂದು ಆಗ್ತಾ ಇದೆ. ಸೊ ಅಲ್ಲಿ ನಿಮ್ಮ ಥರ ಸಾವಿರಾರು ಜನ ಇರ್ತಾರೆ. ಓಕೆ, ಸಾವಿರಾರು ಜನ ಇರ್ತಾರೆ. ನಿಮ್ಮ ದುಡ್ಡನ್ನ ಯಾರು ಕಾಪಾಡಲ್ಲ ಇಲ್ಲಿ. ಓಕೆ, ನಿಮ್ಮ ದುಡ್ಡನ್ನ ಕಾಪಾಡ್ಕೋಬೇಕಂದ್ರೆ ನೀವು ಫಸ್ಟು ಅದ್ರ ಬಗ್ಗೆ ಅನಲೈಸ್ ಮಾಡಬೇಕು, ರಿಸರ್ಚ್ ಮಾಡಬೇಕು. ಓಕೆ, ಅವ್ರು ದುಡ್ಡು ಮಾಡ್ಕೋತಾರೆ, ಅವ್ರು ನಿಮಗೆ ಟಿಪ್ಸ್ ಕೊಟ್ಟು ದುಡ್ಡು ಮಾಡ್ಕೋತಾರೆ, ಇಲ್ಲಿ ನೀವು ಲಾಸ್ ಆಗ್ತೀರಾ. ಸೊ ಅದು ಮಿಸ್ಟೇಕ್ಸ್ ಮಾಡಕ್ಕೆ ಹೋಗ್ಬಿಡಿ. ಯಾರಿಂದನೂ ನೀವು ಇನ್ಫ್ಲೂಯೆನ್ಸ್ ಆಗೋಕೆ ಹೋಗ್ಬಿಡಿ. ಅವರು ಕೂಡ ನ್ಯೂಸ್ ನೋಡಿ ನಿಮಗೆ ಟಿಪ್ಸ್ ಕೊಡೋ ಅಷ್ಟರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ರಿಯಾಕ್ಟ್ ಆಗಿರುತ್ತೆ ಕಂಪ್ನೀಸ್ ಮೇಲೆ. ಸೊ ಫಾರ್ ಎಕ್ಸಾಂಪಲ್ XYZ ಕಂಪ್ನಿ ಯಾವುದೋ ಒಂದು ಪ್ರೈಸಲ್ಲಿ ಹೋಗ್ತಾ ಇದೆ. ಓಕೆ, ಅವರಿಗೆ ಆ ನ್ಯೂಸ್ ಬಂದು ಆ ನ್ಯೂಸ್ನ ನಿಮಗೆ ತಲುಪಿಸೋಷ್ಟರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ಅದ್ರ ಮೇಲೆ ರಿಯಾಕ್ಟ್ ಆಗಿರುತ್ತೆ ಕಂಪ್ನಿ ಮೇಲೆ. ಆಮೇಲೆ ಹೋಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಮತ್ತೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ಇದು ಮಿಸ್ಟೇಕ್ಸ್ಗಳು ಆಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ಹುಷಾರಾಗಿ ನೋಡಿಕೊಂಡು ಹಣನ ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಬ್ಲೈಂಡಾಗಿ ಯಾವ್ದನ್ನೂ ನಂಬಕ್ಕೆ ಹೋಗ್ಬೇಡಿ. ಯಾರೇ ಟಿಪ್ಸ್ ಕೊಡ್ತಾರೆ ಅಂದ್ರೂ ಓಕೆ, ಟಿಪ್ಸ್ ಕೊಟ್ಟರು ತಗೊಳ್ಳಿ. ತಗೊಂಡ ಮೇಲೂ ನೀವು ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ರಿಸರ್ಚ್ ಮಾಡಿ, ಟೈಮ್ ಕೊಡಿ, ಸ್ವಲ್ಪ ನೋಡಿ. ನೀವು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ತಗೊಳ್ಳಿ, 1 ವಾರ ಟೈಮ್ ತಗೊಳ್ಳಿ, 1 ತಿಂಗಳು ಟೈಮ್ ತಗೊಳ್ಳಿ. ಟೈಮ್ ತಗೊಂಡು ಇಲ್ಲಿ ನೀವು ದುಡ್ಡು ಮಾಡಬೇಕು ಅಂತಾನೆ ಬರೋದಿಲ್ಲ. ಸೊ ಟೈಮ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ.
ಮಿಸ್ಟೇಕ್ ನಂಬರ್ 4, ರ್ಯಾಂಡಮ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ರ್ಯಾಂಡಮ್ ಸ್ಟಾಕ್ಸ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪನಿ XYZ ಕಂಪನಿ 10 ರೂಪಾಯಿ ಇದೆ ಶೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಇದು 100 ರೂಪಾಯಿ ಆಗ್ಬಹುದು. ಸೊ 10 ರೂಪಾಯಿ 15 ರೂಪಾಯಿ ಇದೆಲ್ಲ ಏನೇನಿರುತ್ತಲ್ಲ ಪ್ರೈಸು, ಅದಕ್ಕೆ ನಾವು ಪೆನಿ ಸ್ಟಾಕ್ಸ್ ಅಂತ ಹೇಳ್ತೀವಿ. ಸೊ ಈ ಪ್ರೈಸು 100 ರೂಪಾಯಿ ಆಗ್ಬಹುದು. ಸೊ ಈಗ ನನ್ನ ಹತ್ರ 1,000 ದುಡ್ಡಿದೆ, 10 ರೂಪಾಯಿ ಅಂತ ಹೇಳಿದ್ರೆ 100 ಶೇರ್ ತಗೊಳ್ಳೋಣ. ಅದು 100 ಆದ್ರೆ ನನಗೆ 10,000 ದುಡ್ಡು ಬರುತ್ತೆ, 1,000 ಇದ್ದಿದ್ದು. ತಪ್ಪು. ಸೊ ಫಸ್ಟು ಆ ಕಂಪ್ನಿದು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, ಇನ್ವೆಸ್ಟರ್ಸ್ಗಳಿದಾರ ನೋಡಿ. ಇನ್ವೆಸ್ಟರ್ಸ್ಗಳು ಇಲ್ವಾ, ಸೊ ಅದ್ರ ಮಾರ್ಕೆಟ್ ಕ್ಯಾಪಿಟಲ್ ಇಲ್ಲ, ಅದು ಪ್ರೀವಿಯಸ್ ರೆಕಾರ್ಡ್ಸ್ಗಳಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನೀವು ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಅದೆಲ್ಲ ಫಂಡಮೆಂಟಲಿ ವೀಕ್ ಸ್ಟಾಕ್ಸ್ಗಳಾಗಿರುತ್ತೆ. ಅದಕ್ಕೆ ಸಾಲ ತುಂಬ ಇರುತ್ತೆ, ಡೆಪ್ಟ್ಸ್, ಲಾಸ್ ಮೇಕಿಂಗ್ ಮಾಡ್ತಾ ಇರ್ತಾರೆ, ತುಂಬ ಹೈ ರಿಸ್ಕಲ್ಲಿ ಇರುತ್ತೆ ಕಂಪ್ನೀಸ್ಗಳು. ಸೊ ನೀವು ಇದೇನು ನೋಡ್ದಲ್ಲೇ ಸುಮ್ಮನೆ ಕಡಿಮೆ ದುಡ್ಡಿದೆ ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕೂತ್ಕೊಬೇಡ ಅಂತ ಹೋಗ್ಬೇಡಿ. ಪೆನಿ ಸ್ಟಾಕ್ಸ್ ಎಲ್ಲ ಫೈರ್ ಕ್ರ್ಯಾಕರ್ಸ್ ಥರ. ಸೊ ಯಾವಾಗ ಸಡನ್ ಆಗಿ ರಿಯಾಕ್ಟ್ ಆಗುತ್ತೋ ಹೇಳಕ್ಕಾಗಲ್ಲ. ಸೊ 10 ರೂಪಾಯಿ ಶೇರ್ ಇದ್ದಿದ್ದು ಒಂದೇ ಸಲ 20 ರೂಪಾಯಿ ಹೋಗ್ಬಹುದು, ಇಲ್ಲ 10 ರೂಪಾಯಿ ಶೇರ್ ಇದ್ದಿದ್ದು ಡೈರೆಕ್ಟಾಗಿ ಫುಲ್ ಮಲಗಿಸ್ಲೂಬಹುದು, ಅಂದರೆ ಝೀರೋನೂ ಆಗ್ಬಹುದು. ಸೊ ಯಾವಾಗ ಕಂಪ್ನಿ ಮುಚ್ಕೊಂಡು ಹೋಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ನೀವು ಅಲ್ಲಿ ಇನ್ವೆಸ್ಟರ್ಸ್ಗಳಿದಾರ, ಸೊ ಅದು ಕ್ಯಾಪಿಟಲ್ ಎಷ್ಟಿದೆ, ಮಾರ್ಕೆಟ್ ಕ್ಯಾಪಿಟಲ್ ಅದ್ರದ್ದು, ಸೊ ಅದ್ರದ್ದು ಏನು ಗ್ರೋತ್, ಪ್ರೀವಿಯಸ್ ರೆಕಾರ್ಡ್ಸ್ ಏನು, 5 ವರ್ಷದಲ್ಲಿ ಏನು ರೆಕಾರ್ಡ್ ಇದೆ, ಪ್ರತಿಯೊಂದು ಅನಲೈಸ್ ಮಾಡಿ ಅನಂತರ ಇನ್ವೆಸ್ಟ್ಮೆಂಟ್ ಮಾಡಿ. ಸುಮ್ಮನೆ ರ್ಯಾಂಡಮ್ ಆಗಿ ಇಲ್ಲ 10 ರೂಪಾಯಿ ಇದೆ 100 ರೂಪಾಯಿ ಇದೆ ಈ ಥರ ತಗೊಳ್ಳೋದಲ್ಲ ಸ್ಟಾಕ್ಸ್ಗಳು. ಹಾಗಂತ 100 ರೂಪಾಯಿ ಇದ್ದಿದ ತಕ್ಷಣ ಆ ಶೇರ್ 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಆ ಕಂಪ್ನಿನೂ ಸೂಪರ್ ಅಂತ ಹೇಳ್ತಲ್ಲ ನಾನು. ಓಕೆ, ಸೊ ಎಲ್ಲದಕ್ಕೂ ಫಸ್ಟು ಮೇನ್ ಇರೋವಂಥದ್ದೇ ರಿಸರ್ಚ್, ಅನಲೈಸ್ ನೀವು ಮಾಡಲೇಬೇಕು. ಯಾಕಂದ್ರೆ ಅದು ನಿಮ್ಮ ಹಣ, ನೀವು ಮಾಡಲೇಬೇಕು, ನೀವು ಸೇವಿಂಗ್ಸ್ ಮಾಡಲೇಬೇಕು. ನಿಮ್ಮ ಹಣನ ಸೇಫ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ರಿಸರ್ಚ್ ಮಾಡೋದ್ರಿಂದ ಅದು ಮಾತ್ರ ಸೇಫ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಸುಮ್ಮನೆ ನೀವು ಪ್ರೈಸ್ ನೋಡ್ಬಿಟ್ಟು 10 ರೂಪಾಯಿ 100 ರೂಪಾಯಿ ಅಂತ ಹೇಳಿ ಏನೋ ಒಂದು ಜಾಕ್ಪಾಟ್ ಆಗ್ಬೋದು ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಅದು ಜಾಕ್ಪಾಟ್ ಅಲ್ಲ, ಅದು ಜೂಜು. ಅಂದ್ರೆ ಅದು ಬಂದು ಗ್ಯಾಂಬ್ಲಿಂಗ್. ಅದು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಓಕೆ, ಅದು ಗ್ಯಾಂಬ್ಲಿಂಗ್ ಅಂತ ಹೇಳೋದು. ನೀವೇನು ಅದ್ರ ಬಗ್ಗೆ ತಿಳ್ಕೊಳ್ದಲ್ಲೇ, ನಾಲೆಡ್ಜ್ ಗೇನ್ ಮಾಡ್ದಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಜೂಜೆ. ಮಿಸ್ಟೇಕ್ಸ್ ನಂಬರ್ 5, ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್. ನಾನು ಮುಂಚೆನೆ ಹೇಳಿದಾಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ ಆಡೋರು ತುಂಬಾ ಜನ. ಅಂದ್ರೆ ಇದರಲ್ಲಿ ನಾನು ನಿಮ್ಗೆ ಹೇಳಿದಾಗೆ ದೊಡ್ಡ ದೊಡ್ಡ ತಿಮಿಂಗ್ಳಗಳಿದೆ, ಕಂಪ್ನೀಸ್ಗಳು, ಅಂದ್ರೆ ತಿಮಿಂಗ್ಳಗಳಿದ್ದಾರೆ ಕಂಪ್ನೀಸ್ಗಳು. ಸೊ ಅವ್ರುಗಳು ಏನ್ ಮಾಡ್ತಾರೆ, ಹ್ಯೂಜ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ದುಡ್ಡು ಮಾಡ್ತಾರೆ. ಈಗ ನಿಮ್ಮಂತ ಚಿಕ್ಕ ಪುಟ್ಟ ಮೀನುಗಳು, ಚಿಕ್ಕ ಮೀನುಗಳೆಲ್ಲ ಈ ಇಂಟ್ರಾಡೇ ಅಲ್ಲೆಲ್ಲ ಕಳ್ಕೊಳ್ಳೋದೆ, ನಮ್ಮ ದುಡ್ಡೆಲ್ಲ ಕಳ್ಕೊಳ್ಳುತ್ತೆ. ಸೊ ಅವ್ರುಗಳು ದುಡ್ಡು ಮಾಡ್ತಾರೆ, ನಾವೆಲ್ಲ ದುಡ್ಡು ಕಳ್ಕೊತೀವಿ. ಸೊ F&O ಯಾರಿಗೂ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಸೆಬಿನೇ ಅಫಿಷಿಯಲ್ ಆಗಿ ರಿಪೋರ್ಟ್ ಕೊಟ್ಟಿದೆ, 95% ಜನ ಹಣ ಕಳ್ಕೊಂಡಿದ್ದಾರೆ ಯಾವ್ದ್ರಲ್ಲಿ, ಇಂಟ್ರಾಡೇ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡಿ ಅಂತ. ಸೊ ಅವರೇ ಹೇಳಿರ್ಬೇಕಾದ್ರೆ ನೀವೇ ತಿಳ್ಕೊಳ್ಳಿ ಎಲ್ಲಿ ದುಡ್ಡು ಮಾಡಕ್ ಸಾಧ್ಯ. 5% ಜನ ಎಲ್ಲ ದುಡ್ಡು ಮಾಡ್ತಾರೆ, ಅದು ದೊಡ್ಡವರು. ಸೊ ಅದಕ್ಕೋಸ್ಕರ ಮಾರ್ಕೆಟ್ನ ಅನಲೈಸ್ ಮಾಡ್ದಲೆ ಯಾವುದು ನೀವು ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಅಂಡ್ F&Oನ ಇಂಟ್ರಾಡೇನ ನಾನು ನಿಮ್ಗೆ ಯಾರಿಗೂ ರೆಕಮೆಂಡ್ ಮಾಡಲ್ಲ. ನೀವು ಮಾಡಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ರೆಕಮೆಂಡ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ನೀವು ವೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ನೀವು ಇಷ್ಟು % ಗ್ರೋತ್ ಅಂತ ಮಾಡ್ಬೋದು. ಅದಕ್ಕೆ ಫಿಕ್ಸ್ಡ್ ಅಂತ ಪರ್ಸೆಂಟ್ ಇಲ್ಲ. ನೀವು ಮಿನಿಮಮ್ ನೀವು ಕರೆಕ್ಟಾಗಿ ರಿಸರ್ಚ್ ಮಾಡ್ತಿರೋ ಕಂಪ್ನೀಸ್ ಅಂತ ಹೇಳಿದ್ರೆ ಲಾಂಗ್ ಟರ್ಮಲ್ಲಿ ನೀವು ಹಣ ಮಾಡ್ಬೋದು. ಈ F&Oಲಿ ಏನು ಪ್ರಾಬ್ಲಮ್ ಅಂದ್ರೆ ಮಿಸ್ಟೇಕ್ಸು, ಈಗ ಒಂದ್ಸತಿ ಅದು ಮಾರ್ಕೆಟ್ ಏರಿಳಿತ ಆಗ್ತಾ ಇರುತ್ತೆ, ಕ್ಯಾಂಡಲ್ಸ್ಗಳು ಪ್ರತಿಯೊಂದು. ಈಗ ಇಂಡೆಕ್ಸ್ ಆಪ್ಷನ್ಗಳಲ್ಲೆಲ್ಲ ಎಕ್ಸ್ಪೈರಿ ಡೇ ಇರುತ್ತೆ. ಸೊ ಅದು ಹೋಗ್ತಾ ಅಮೌಂಟ್ ಕರಗ್ತಾ ಹೋಗುತ್ತೆ. ಸೊ ಅಲ್ಲಿ ಬುಲ್ಲಿಶ್ ಆಗ್ಬೋದು, ಬಿಯರಿಶ್ ಆಗ್ಬೋದು, ಪ್ರತಿಯೊಂದು ಆಗ್ತಾನೆ ಇರುತ್ತೆ. ಸೊ ಅಲ್ಲಿ ನೀವು ಎಕ್ಸ್ಪೈರಿ ಡೇ ತನಕ ಅದು ಅಮೌಂಟು ಸವಿತಾ ಹೋಗುತ್ತೆ. ಓಕೆ, ಅಲ್ಲಿ ಟ್ರಿಗರ್ ಆಗ್ತಾ ಇರ್ತೀರಾ. ಸೊ ಅದೊಂಥರ ಹೇಳ್ತಿಲ್ಲ, ಗ್ಯಾಂಬ್ಲಿಂಗ್ ತರನೇ. ಸೊ ನೀವು ಫುಲ್ ಅಡಿಕ್ಟ್ ಆಗ್ಬಿಟ್ಟಿರ್ತೀರಾ, ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಸೊ ಇನ್ ಕೇಸ್ ಎಲ್ಲಾದ್ರೂ ಒಂದು ನೀವು ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ನಿಮ್ ಕಂಟ್ರೋಲ್ ಅಲ್ಲೇ ಇರಲ್ಲ, ನೀವು ಅಲ್ಲಿ ಸ್ಟಾಪ್ ಲಾಸ್ ಮಾಡಬೇಕು.
ಇಷ್ಟು ಸ್ಟಾಪ್ ಲಾಸ್ ಮಾಡಿದ್ರೆ ಇಷ್ಟು ನಮ್ಮ ಅಮೌಂಟ್ ಇವತ್ತು ಉಳ್ಕೊಳ್ಳುತ್ತೆ ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಮಾರ್ಕೆಟ್ ಯಾವಾಗ್ಲಾರು ಒಂದ್ಸತಿ ಬೂಮ್ ಆಗ್ಬೋದು, ಮೇಲೆ ಹೋಗ್ಬೋದು ಅಂತ ಕಾಯ್ತಾ ಕೂತ್ಕೋತಾರೆ. ಅದೇನ್ ಆಗುತ್ತೆ, ಕಾಯ್ತಾ ಕೂತ್ಕೊಂಡು ಅದು ಅಮೌಂಟ್ ಝೀರೋ ಆಗೋಗುತ್ತೆ. ಸೊ ಇದೇ ಇಂಟ್ರಾಡೇಲ್ ಮಾಡುವಂತ ಮೇಜರ್ ಮಿಸ್ಟೇಕ್ಸ್ಗಳು. ಸೊ ಇಲ್ಲಿ ನಾನು ನಿಮಗೆ ಡೈಲಿ ಮಾರ್ಕೆಟ್ ನ್ಯೂಸ್ಗಳು ಹೇಳ್ತೀನಿ. ನೀವೇನಾದ್ರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಇನ್ವೆಸ್ಟ್ಮೆಂಟ್ ಹೇಗ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೂ ನಮ್ಮ ಟೀಮ್ ಹೆಲ್ಪ್ ಮಾಡ್ತಾರೆ. ಸೊ ನಾವಿರೋದಿಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಗೈಡ್ ಮಾಡೋದಕ್ಕೆ, ಹೇಗೆ ಪರ್ಚೇಸ್ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು, ಬೈ ಮಾಡೋದು ಸೆಲ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ. ಓಕೆ, ಇನ್ ಕೇಸ್ ನೀವು SIP ಮಾಡಬೇಕಾ, SIP ಹೇಗೆ ಬೈ ಮಾಡೋದು, ಸೆಲ್ ಮಾಡೋದು, ಅಂಡ್ ಮ್ಯೂಚುವಲ್ ಫಂಡ್ ಮೇಲೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಡಿಮ್ಯಾಟ್ ಅಕೌಂಟ್ ಹೇಗೆ ಫ್ರೀಯಾಗಿ ಓಪನ್ ಮಾಡೋದು, ಪ್ರತಿಯೊಂದು ನಮ್ಮ ಟೀಮ್ ಗೈಡ್ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರೋದು. ಓಕೆ, ಇಲ್ಲಿ ನಾವು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಅಫಿಷಿಯಲಿ ಫಿನಾನ್ಷಿಯಲ್ ಅಡ್ವೈಸರ್ಸ್ಗಳಲ್ಲ. ಯಾರೆಲ್ಲ ನಮಗೆ ಮೆಸೇಜ್ ಮಾಡ್ತಿರಲ್ಲ ಅವ್ರು ಒಂದು ತಿಳ್ಕೊಳ್ಳಿ, ಇಲ್ಲಿ ನಾವು ಅಫಿಷಿಯಲ್ ಆಗಿ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸ್ಗಳಲ್ಲ. ಓಕೆ, ನಾವು ನಿಮಗಿಲ್ಲಿ ಯಾವುದೇ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಗೈಡ್ ಮಾಡಲ್ಲ. ಸೊ ನಮ್ಮ ಟೀಮ್ ನಿಮಗೆ ಡಿಮ್ಯಾಟ್ ಅಕೌಂಟ್, ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ, ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಬೈ ಮಾಡೋದು, ಹೇಗೆ ಸೆಲ್ ಮಾಡೋದು, ಹೇಗೆ SIP ಮಾಡೋದು, ಹೇಗೆ ಮ್ಯೂಚುವಲ್ ಫಂಡ್ ಮಾಡೋದು, ಹೇಗೆ ಇನ್ಶೂರೆನ್ಸ್ಗಳನ್ನ ಪರ್ಚೇಸ್ ಮಾಡೋದು, ಇದೆಲ್ಲ ನಾವು ನಿಮಗೆ ಗೈಡ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್. ಅಂಡ್ ಇನ್ ಕೇಸ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾವು ನಮ್ಮ ಟೀಮ್ ನಿಮ್ಮ ಜೊತೆ ಇರ್ತಾರೆ. ಹೇಗೆ ದುಡ್ಡು ಏನಾದ್ರು ಅಮೌಂಟ್ ಸ್ಟಕ್ ಆಯಿತು ಅದು ಹೇಗೆ ಓವರ್ಕಮ್ ಆಗೋದು, ಪ್ರತಿಯೊಂದು ಅದ್ರ ಬಗ್ಗೆ ಗೈಡ್ ಮಾಡ್ತೀವಿ. ಸೊ ಇದರೆಲ್ಲ ನಿಮಗೆ ಗೈಡ್ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಕಂಪ್ನಿ ಏಂಜಲ್ ರುಪೀಸ್ ವಾಟ್ಸಪ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದಕ್ಕೆ ನೀವು ವಾಟ್ಸಪ್ ಮಾಡಿ ನಿಮ್ಮ ನೇಮು, ನಿಮ್ಮ ನಂಬರು. ಸೊ ನಿಮಗೂ ಅದೇ ಹೇಳೋದು, ಮುಂಚೆ ಹೇಳಿದಾಗೆ ಸುಮ್ಮನೆ ಬ್ಲೈಂಡಾಗಿ ಯಾವುದೇ ಇನ್ಫ್ಲೂಯೆನ್ಸರ್ಸ್ಗಳನ್ನ ನಂಬೇಡಿ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಮ್ಮದು ಫೇಸ್ಬುಕ್ ಪೇಜ್ ಇದೆ, ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ ಅಫಿಷಿಯಲ್ ಆಗಿ. ಓಕೆ, ನಾವು ಯಾವುದೇ ರೀತಿ ಯಾರಿಗೂ ಅಡ್ವೈಸ್ ಮಾಡಲ್ಲ, ಇದೇ ಕಂಪ್ನಿ ಪರ್ಚೇಸ್ ಮಾಡಿ, ಈ ಥರ ಕಂಪ್ನಿ XYZ ಕಂಪ್ನಿ ಮೇಲೆ ಹೋಗ್ತಿದೆ, ಕೆಳಗೆ ಹೋಗ್ತಿದೆ ಪ್ರೈಸು, ಇದನ್ನ ತಗೊಳ್ಳಿ ಅಂತ ಯಾರಿಗೂ ಹೇಳಲ್ಲ. ವಿತ್ ಯುವರ್ ಓನ್ ರಿಸ್ಕ್ ನೀವು ಮಾಡಬೇಕಾಗುತ್ತೆ ಅಷ್ಟೇ. ನಾವು ಇಲ್ಲಿರೋದು ನಿಮಗೆ ಅಕೌಂಟ್ ಓಪನಿಂಗ್ ಹೆಲ್ಪ್ ಮಾಡೋದಕ್ಕೆ, ಸೊ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಹೆಲ್ಪ್ ಮಾಡೋದಕ್ಕೆ, SIP ಮಾಡೋದ್ರ ಬಗ್ಗೆ ಹೆಲ್ಪ್ ಮಾಡೋದಕ್ಕೆ, ಸೊ ಮ್ಯೂಚುವಲ್ ಫಂಡ್ ಹೇಗೆ ಮಾಡೋದು ಅದ್ರ ಬಗ್ಗೆ ಹೆಲ್ಪ್ ಮಾಡೋದಕ್ಕೆ, ಮತ್ತು ಇನ್ಶೂರೆನ್ಸ್ ಬಾಂಡ್ಸ್ಗಳನ್ನ ಹೇಗೆ ಪರ್ಚೇಸ್ ಮಾಡ್ಬೋದು ಇದ್ರ ಬಗ್ಗೆ ಹೆಲ್ಪ್ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರೋದು. ನಮ್ಮ ಏಂಜಲ್ ರುಪೀಸ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲೂ ನೀವು ಜಾಯ್ನ್ ಆಗ್ಬೋದು. ಸೊ ಇನ್ ಕೇಸ್ ನಿಮಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿ ಕೇಳಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಇಲ್ಲಿ ಇಲ್ಲ ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ನೀವು. ಸೊ ನಿಮಗೆ ತುಂಬ ಆಪ್ಷನ್ ಇದೆ, ಎಲ್ಲಿ ಬೇಕಾದ್ರೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಟೀಮ್ ನಿಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ. ನಿಮಗೆ ಏನೇ ಕಂಡೀಷನ್, ಯಾವುದೇ ಕಂಡೀಷನಲ್ಲಾಗಲಿ ಹೆಲ್ಪಿಗೆ ನಾವು ಇರ್ತೀವಿ ನಿಮ್ಮ ಜೊತೆ. ಇದೆಲ್ಲ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಪೇಯ್ಡ್ ಆಗಿರಲ್ಲ, ತಲೆ ಕೆಡಿಸ್ಕೋಬೇಡಿ. ನಾವು ನಿಮಗೆ ಇಲ್ಲಿ ಗೈಡ್ ಮಾಡೋದಕ್ಕೆ ಇರೋದು ಏಂಜಲ್ ರುಪೀಸ್ ತಂಡ ನಿಮ್ಮ ಜೊತೆ ಸದಾ ನಿಂತ್ಕೊಂಡಿರ್ತೀವಿ. ಆ್ಯಂಡ್ ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬಾಯ್.